ಅಮೆರಿಕದ ಸುಂಕ ಸಮರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಗೆಳೆಯರ ಹುಡುಕಾಟದಲ್ಲಿ ನಿರತವಾಗಿದೆ ಚೀನಾ. ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಈಗ ನನಗೆ ಬಲ ಬರುತ್ತೆ ಅಂತ ಹೇಳಿ ಚೀನಾ ಅಮೆರಿಕ ವಿರುದ್ಧದ ಯುದ್ಧಕ್ಕೆ ಗ್ಲೋಬಲ್ ಪಾರ್ಟ್ನರನ್ನು ಹುಡುಕ್ತಾ ಇದೆ. ಡ್ರ್ಯಾಗನ್ ರಾಷ್ಟ್ರದ ಜಂಟಿ ಹೋರಾಟದ ಕರೆಗೆ ಭಾರತದಿಂದ ಅಂತೂ ನೀರಸ ಪ್ರತಿಕ್ರಿಯೆ ಇದೆ. ಅಷ್ಟೇನು ನಾವು ಕೈ ಜೋಡಿಸ್ತೀವಿ ಅಂತ ಭಾರತ ಹೇಳ್ತಾ ಇಲ್ಲ. ಅಮೆರಿಕದೊಂದಿಗೆ ಹೋರಾಡೋದಕ್ಕೆ ಆಸ್ಟ್ರೇಲಿಯಾದ ನೆರವನ್ನು ಕೂಡ ಚೀನಾ ಕೇಳಿತ್ತು. ಜಪ್ಪಯ್ಯ ಅಂದರು, ನಿಮ್ಮೊಂದಿಗಂತೂ ನಾವು ಕೈ ಜೋಡಿಸಲ್ಲ ಅಂತ ಹೇಳಿ ನೇರವಾಗಿ ಹೇಳಿಬಿಟ್ಟಿದೆ ಆಸ್ಟ್ರೇಲಿಯಾ. ನಾವು ಅಮೆರಿಕದ ಜೊತೆಗೇ ಮಾತನಾಡಿ ಬಗೆಹರಿಸ್ಕೊಳ್ತೀವಿ ಅಂತ ಆಸ್ಟ್ರೇಲಿಯಾ ಹೇಳಿದೆ. ಒಗ್ಗಟ್ಟಾಗಿ ಹೋರಾಡೋಣ ಅಂತ ಯುರೋಪಿಯನ್ ಒಕ್ಕೂಟಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು ಚೀನಾ. ಜಾಗತಿಕವಾಗಿ ಸದ್ಯಕ್ಕೆ ಒಬ್ಬೊಂಟಿಯಾಗಿದೆ ಚೀನಾ. ಮುಂದಿನ ನಡೆ ಏನೂ ಗೊತ್ತಿಲ್ಲ. ತಲೆಬಾಗಲ್ಲ, ಕೊನೆವರೆಗೂ ಹೋರಾಡ್ತೀವಿ, ಯಾರ ದಾನದಲ್ಲೂ ನಾವು ಬದುಕ್ತಾ ಇಲ್ಲ ಅಂತ ಚೀನಾ ಕೂಡ ಹೇಳಿದೆ. ಈಗ ಬೇರೆ ದೇಶಗಳ ಮೇಲಿನ ಸುಂಕ ಚೀನಾ ಬಿಟ್ಟುಬಿಟ್ರೆ ಬೇರೆ ದೇಶದ ಮೇಲೆ ಸುಂಕವನ್ನು ಏನು ಡೊನಾಲ್ಡ್ ಟ್ರಂಪ್ ಹೇರಿದ್ದಾರೋ ಆ ಸುಂಕಕ್ಕೆ 90 ದಿನಗಳ ಕಾಲದ ಒಂದು ವಿರಾಮವನ್ನು ಕೊಟ್ಟಿದ್ದಾರೆ. ಆದರೆ ದಿನೇ ದಿನೇ ಅಮೆರಿಕ ಚೀನಾ ವಾಣಿಜ್ಯ ಸಂಘರ್ಷ ಅಂತೂ ಬಿಗಡಾಯಿಸ್ತಾ ಇದೆ. ಈ ಸಮರದಿಂದ ಜಾಗತಿಕ ಆರ್ಥಿಕತೆಯೇ ಅಧೋಗತಿ ತಲುಪಬಹುದು. 0.5% ಡೆಂಟ್ ಆಗುತ್ತೆ ಅಥವಾ ಅದ್ರ ಮೇಲೆ ಹೊಡೆತ ಬೀಳುತ್ತೆ ಅಂತ ಕೂಡ ಒಂದಷ್ಟು IMF ಒಂದು ಕಡೆ ಮಾತಾಡಿದೆ.